ಇವ್ರು ಎಲ್ಲರಿಗಿಂತ ದೊಡ್ಡ ರೌಡಿ. ನಂಬರ್ 1 ರೌಡಿ ಇನ್ KGF ಯಾಕೂಬ್. ಅವನು ಯಾವ ಮಟ್ಟಕ್ಕೆ ದುಷ್ಟ ಅಂದರೆ, ಅವನು ರೋಡಲ್ಲಿ ಹೋಗ್ತಾ ಇದ್ದರೆ ಆ್ಯಂಡರ್ಸನ್ ಪೇಟೆ, ರಾಬರ್ಟ್ಸನ್ ಪೇಟೆ ಎಲ್ಲೇ ಹೋದರೂ ಅವನ್ನ ಯಾರು ಕತ್ತೆತ್ತು ನೋಡ್ತಿರ್ಲಿಲ್ಲ. ಕತ್ತೆತ್ತು ನೋಡ್ತು ಅಂದರೆ ಒದೆ ಬಿತ್ತು ಅವನಿಗೆ ಅಂತಾನೆ. ಅವ್ರಿಗೇನು ಯಾರೋ 4 ಜನ ಒಂದು ದೊಡ್ಡ ರೌಡಿ ಅಂದರೆ ಅದೇ ಪಟ್ಟಾಭಿಷೇಕ ಅವ್ರಿಗೆ. ಯುವರಾಜ ಮಹಾರಾಜ ಪಟ್ಟಾಭಿಷೇಕ ಆಗುತ್ತಲ್ಲ ಹಾಗೆ. ಬಿಕಾಸ್ ನಮ್ಮ ಕಾಲದಲ್ಲಿ ನಂಬರ್ 1 ಪೊಲೀಸ್ ಸ್ಟೇಷನ್, ಮೇಜರ್ ರೌಡಿಸಮ್ ಪೊಲೀಸ್ ಸ್ಟೇಷನ್ ಅಂದರೆ ಆ್ಯಂಡರ್ಸನ್ ಪೇಟ್, ನೆಕ್ಸ್ಟ್ ರಾಬರ್ಟ್ಸನ್ ಪೇಟ್. ಯಾರಿಗಾರು ಕುಯ್ದು ಬಿಡೋರು, ರೋಡಲ್ಲೇ ಕುಯ್ದು ಬಿಡೋರು. ಇದು ಕಲ್ಚರ್ KGFದು. ಈ ರೀತಿ ದರೋಡ ಕೇಸ್ ಜಾಸ್ತಿ. ಸೆಕ್ಯೂರಿಟಿಯರ್ನೇ ಕಟ್ಟಾಕ್ಬಿಡ್ತಾರೆ ಅವರು. ನೈಟ್ ಸೆಕ್ಯೂರಿಟಿಯರ್ನೇ ಕಟ್ಟಾಕಿ ಎಲ್ಲೋ ಒಂದು ಕಡೆ ಇಳಿದುಬಿಟ್ಟು ತಗೊಂಡೋಗ್ಬಿಡ್ತಾರೆ. KGFಲ್ಲಿ ಅಲ್ಲಿ ರೌಡಿಗಳದ್ದು ದಿನ ಬೆಳಗಾದ್ರೆ ರೌಡಿಗಳ ಕೇಸ್ ಅದು. ಅವ್ರು ರೌಡಿಗಳ ಮೇಲೆ ಬೇಕಾದಷ್ಟು ಚಾರ್ಜ್ ಶೀಟ್ ಮಾಡಿ ಅವ್ರಿಗೂ ಕನ್ವಿಕ್ಷನ್ಸ್ ಎಲ್ಲ ಆಗಿದೆ. ಅಲ್ಲಿ ಜಾನ್ಸನ್ ಅಂತ ಒಬ್ಬ ರೌಡಿ ಇದ್ದ, ಅನುಭವ ಅಂತಿದ್ದ, ಬೆಕ್ಕನ್ ಕಣ್ಣನ್ ರಾಜ ಇದ್ದ, ಯಾಕೂಬ್ ಇದ್ದ, ಯಾಕೂಬ್ ಅಂತ. ಇವರೆಲ್ಲ ನಟೋರಿಯಸ್ ರೌಡೀಸ್. ಆಗ ತಂಗಮ್ ನಾವಿದ್ದಾಗ ಚಿಕ್ಕ ಹುಡುಗ ಅವನು. ಅವ್ರ ಅಣ್ಣ ಇದ್ದ ಪಲ್ರಾಜ ಅಂತ, ಅವನು ನಟೋರಿಯಸ್. ಆಗ ತಂಗಮ್ ಏನೇನೂ ಇಲ್ಲ ಅವನ ಮುಂದೆ, ಅಷ್ಟು ದೊಡ್ಡ ರೌಡಿ ಅವನು. ಪಲ್ರಾಜ ಸ್ವಂತ ತಮ್ಮ ತಂಗಮ್. ಇವ್ರ ಅಣ್ಣನ ನಾವು ಪಲ್ರಾಜನ ಸ್ಟೇಷನ್ಗೆ, ನಾನು ಆಂಡರ್ಸನ್ ಪೇಟೆ ಸಬ್ ಇನ್ಸ್ಪೆಕ್ಟರ್ ಆಗ, ಪಲ್ರಾಜನ್ ಹಿಡ್ಕೊಂಬಂದು ನಾವು ಪೊಲೀಸ್ ಕಸ್ಟಡಿಗೆ ತಗೊಂಡು 8 ದಿವಸ 10 ದಿವಸ ಇಟ್ಕೊಂಡು ಅವನು ಎಲ್ಲ ರಿಕವರಿ ಅಂದರೆ ಕಳ್ತನ ಮಾಡೋಣ ಅವನು. ಆಗ ಕಳ್ತನ ಮತ್ತು ರೌಡಿ ಕೂಡ ಅವನು. ಇಷ್ಟೆಲ್ಲ ಮಾಡಿ 8 ದಿವಸನ ಪೊಲೀಸ್ ಕಸ್ಟಡಿಗೆ ತಗೊಂಡು ಮ್ಯಾಜಿಸ್ಟ್ರೇಟಿಗೆ ರಿಕ್ವೆಸ್ಟ್ ಮಾಡಿ ಚೆನ್ನಾಗಿ ದಿವಸ ಅವನಿಗೆ ಚೆನ್ನಾಗಿ ಶಿಕ್ಷೆ ಕೊಟ್ಟರು ಕೂಡ ಒಂದು 15-20 ದಿವಸ ಜೈಲಲ್ಲಿರೋನು ರಿಲೀಸ್ ಆಗಿಬಿಡೋನು. ರಿಲೀಸ್ ಆದರೆ ಯಥಾ ಪ್ರಕಾರ ಹಳೆ ಚಾಳಿ ಪುನಃ ನಮ್ಮದು ಎಗೈನ್ ಅವನ ಅರೆಸ್ಟ್ ಮಾಡಬೇಕು, ಪುನಃ ಇಟ್ಕೋಬೇಕು, ಅವನಿಗೆ ಬುದ್ಧಿ ಕಲಿಸ್ಬೇಕು, ಪುನಃ ಪ್ರೊಡ್ಯೂಸ್ ಮಾಡಬೇಕು. ಇದೇ ಚೈನ್ ರಿಯಾಕ್ಷನ್. ದೊಡ್ಡ ರೌಡಿ ಅಂದರೆ ಸುಕ್ಕಾಯಿಪೇಟೆ ಅಂತ ಒಂದು ಏರಿಯಾ ಇದೆ KGFಲ್ಲಿ. ಸುಕ್ಕಾಯಿಪೇಟೆಯಲ್ಲಿ ಬಟ್ಟಿ ಸರಾಯಿ ಕಾಯಿಸೋಳು. ಬಟ್ಟಿ ಸರಾಯಿ ಕಾಯಿಸೋದು ಬೀಫ್ ಮಾರ್ಕೆಟ್ ಅಂತಿದೆ ಅಲ್ಲಿ. ಅಲ್ಲಿಂದ ಬೀಫ್ ತರೋದು, ಮಕ್ಕಳಿಗೆಲ್ಲ ಚೆನ್ನಾಗಿ ಕಳ್ತನ ಮಾಡೋದವಳು. ಬಟ್ಟಿ ಸರಾಯಿ ಮಾಡೋದು ದುಡ್ಡಿರೋದಲ್ಲ, ಅದರಿಂದ ಮಕ್ಕಳಿಗೆ ಚೆನ್ನಾಗಿ ತಿನ್ನಿಸೋದು. ತಂಗಮ್ಮು ಮತ್ತು ಪಲ್ರಾಜನ್ ಇವರಿಬ್ಬರೇ ಅಲ್ಲ, ಇನ್ನೂ 2-3 ಜನ ಇದ್ರವರು. ಒಟ್ಟು 4-5 ಜನ ಗಂಡ್ಮಕ್ಳು ಅವ್ರಿಗೆ. ಅಂದರೆ ಇಡೀ ಸೊಕ್ಕಾಯಿಪೇಟೆ ಲೇಡಿ ಡಾನ್ ಇದ್ದಂಗೆ ಅವಳು. ಮಾತೆತ್ತಿದ್ರೆ ಗಲಾಟಿ ಅವಳದೇ. ಬಟ್ಟೆ ಸರಾಯಿ ಮಾಡಿಸಿ ನೀವು ಅರೆಸ್ಟ್ ಮಾಡೋಕ್ಕೆ ಹೋದ್ರೆ ಪೊಲೀಸರಿಗೆ ಜಗಳ ಮಾಡೋಳು ಅವಳು. ಅಂಥ ರಚಡ್ ಒಂಥರ ಲೇಡಿ ಡಾನ್ ಇದ್ದಂಗೆ ಅಮ್ಮ. ಕೇಸ್ ಇದೆ ಅವಳ ಮೇಲೆ, ಸಿಕ್ಕಾಪಟ್ಟೆ ಕೇಸ್ ಇದ್ದಾವೆ. ಅವ್ರ ಫ್ಯಾಮಿಲಿನೇ ಹಿಸ್ಟ್ರಿ ಶೀಟ್ಸ್. ಅವರು ಹಿಸ್ಟ್ರಿ ಶೀಟೆಡ್ ಪರ್ಸನ್ಸ್. ಅವರು 1-2 ಕೇಸಲ್ಲ, ಬಂಚಸ್ ಆಫ್ ಕೇಸಸ್ ಅವ್ರ ಮೇಲಿರೋದು. ನಮ್ಮ ಕಾಲದಲ್ಲೇ ಯಾವಾಗ ಅದು 89-90ರಲ್ಲೇ ನಾನು ಆಂಡರ್ಸನ್ ಪೇಟೆ ಸಬ್ ಇನ್ಸ್ಪೆಕ್ಟ್ರು. 89ರಿಂದ 91 ಆ ಕಾಲದಲ್ಲೇ ಸಿಕ್ಕಾಪಟ್ಟೆ ಕೇಸ್ ಅವ್ರ ಮೇಲೆ. ಪಲ್ರಾಜ್ ಎನ್ಕೌಂಟರ್ ಇರ್ತಾನೆ. ಪಲ್ರಾಜ್ ಇಲ್ಲ, ಪಲ್ರಾಜ್ ಎನ್ಕೌಂಟರ್ ಆಗೋದಿಲ್ಲ. ತಂಗಮ್ಮು ಚಿಕ್ಕ ಹುಡುಗ ಅವನು. ನಾವು ಹಾರ್ಡ್ಲಿ ಒಂದು 7-8 ವರ್ಷದ ಹುಡುಗ ನಾವಿದ್ದಾಗ. ನಾವು ಈ ಕಡೆಗೆ ಎಲ್ಲ ಟ್ರಾನ್ಸ್ಫರ್ ಆಗಿ ನಾವು ಕಾಡ್ಗೋಡಿ ವೈಟ್ ಫೀಲ್ಡ್ ಕಡೆ ಬಂದುಬಿಡ್ತೀವಿ ಸಬ್ ಇನ್ಸ್ಪೆಕ್ಟರಾಗಿ. ಆಮೇಲೆ ಅವನು ಬರ್ತಾ ತಂಗಮ್ಮ ಅಂದರೆ ಫೇಮಸ್ ಆಗೋಗ್ಬಿಡ್ತಾನೆ KGFಗೆ. ನನ್ನ ಪ್ರಕಾರ ಅವನು ಅಷ್ಟೊಂದು ಫೇಮಸ್ ಆಗಬೇಕಾದ್ರೆ ಲೋಕಲ್ ಅವನಿಗೆ ಸರಿಯಾಗಿ ಕಂಟ್ರೋಲ್ ಮಾಡಲಿಲ್ಲ ಅನ್ನಿಸ್ತದೆ ನಮ್ಮ ಫೋರ್ಸ್. ಇಲ್ಲಾಂದರೆ ರೌಡಿಗಳು ಸಾಮಾನ್ಯವಾಗಿ ಅಷ್ಟು ಬೆಳೆಯೋದಿಲ್ಲ. ಒಳ್ಳೊಳ್ಳೆ ಕೆಲವರೆಲ್ಲ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ ನಮ್ಮ ಇಲಾಖೆಯಲ್ಲಿ. ಅವರೆಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಲ್ಲೆಲ್ಲ ರೌಡಿಸಮ್ ಬೆಳೆಯೋದಿಲ್ಲ, ಅಷ್ಟು ಸುಲಭ ಬೆಳೆಯೋಕ್ಕೆ ಬಿಡೋದಿಲ್ಲ ಅವರು. ಆ ಥರ ಆಗಿದ್ದರೆ ಬಹುಶಃ ಪಲ್ರಾಜು, ನಾನು 2 ವರ್ಷ ಇದ್ದೆ, ಒಂದು 25 ಕೇಸ್ ಹಾಕಿದ್ದೀನಿ ಪಲ್ರಾಜನ ಮೇಲೆ. 25 ಕೇಸ್ ಹಾಕಿದ್ದೀನಿ. ಸುಮಾರು 1-1.5 ವರ್ಷ ನಾನು ಇರೋವರೆಗೂ ಜೈಲಲ್ಲಿದ್ದ ಅವನು. ಬೇಲ್ ಕೊಡಿಸ್ತಿರ್ಲಿಲ್ಲ ಅವನಿಗೆ. ಇಷ್ಟು ಕೇಸ್ ಇದೆ ಅವನ ಮೇಲೆ, ಇವನು ಬೇಲ್ ಕೊಡಬಾರ್ದು, ಇವನು ಬೇಲಿಂದ ಹೊರಗಡೆ ಬಂದರೆ ಗಲಾಟೆ ಮಾಡ್ತಾನೆ.
ಪ್ರೀ ಅವ್ನಿಗೆ ಏನೇನು ಹಿಸ್ಟ್ರಿ ಎಲ್ಲನೂ ಬರೆದು ಅವನು ಬೇಗ ಕ್ಯಾನ್ಸಲ್ ಮಾಡಿಸೋವು. ಹಾಗೆ ಅದೇ ನಮ್ಮ ಕೆಲಸ ಫಸ್ಟ್. ಬೆಂಗಳೂರು ಜೈಲ ಸರ್, ಅಲ್ಲಿ ಕೋಲಾರ ಜೈಲ? ಕೋಲಾರ KGF ಜೈಲೇ, ಸಬ್ ಜೈಲಿದೆ ಅಲ್ಲಿ. KGF ಅಲ್ಲೇ ಸಬ್ ಜೈಲಿದೆ. ಯಾಕೂ ಬಂದ್ರಲ್ಲ, ಅವನು ಮಾಡ್ರ ಸರ್? ಯಾಕೂ ಇವ್ರು ಎಲ್ಲರಿಗಿಂತ ದೊಡ್ಡ ರೌಡಿ, ನಂಬರ್ 1 ರೌಡಿ ಇನ್ KGF ಯಾಕೂಬ್. ಬಹುಶಃ ಹಳೇ KGF ಜನಗಳಿಗೆ ಗೊತ್ತವರು, ಹೊಸ ಜನಾಂಗಕ್ಕೆ ಗೊತ್ತಿಲ್ಲ, ಇನ್ನು ಹುಡುಗರಿಗೆ ಅವ್ರಿಗೆಲ್ಲ ಗೊತ್ತಿಲ್ಲ, ಈ ರೀಸೆಂಟ್ ತಲೆಮಾರವ್ರಿಗೆ ಗೊತ್ತಿಲ್ಲ. 89-90ರಲ್ಲಿ ಯಾಕೂಬ್ ಬಂದರೆ ನಟೋರಿಯಸ್ ರೌಡಿ. ಯಾಕೂಬ್ ಅಂದರೆ ಇಲ್ಲಿ ಅವನಿಗೆ ಸೀಳ್ದುಟಿ, ಕೆಲವ್ರಿಗೆ ಸೀಳ್ದುಟಿ ಇರುತ್ತಲ್ಲ, ತುಟಿ ಕಟ್ಟಾಗಿರಂಗಿರುತ್ತೆ, ಸೀಳ್ದುಟಿ. ಒಂಥರ ವಿಚಿತ್ರ ಮೀಸೆ ಅವನಿಗೆ, ವೀರಪ್ಪನ ಮೀಸೆ ಇದ್ದಂಗೆ ಮೀಸೆ ಅವನಿಗೆ. ಅವನು ಯಾವ ಮಟ್ಟಕ್ಕೆ ದುಷ್ಟ ಅಂದರೆ, ಅವನು ರೋಡಲ್ಲಿ ಹೋಗ್ತಾ ಇದ್ದರೆ ಆ್ಯಂಡರ್ಸನ್ ಪೇಟೆ, ರಾಬರ್ಟ್ಸನ್ ಪೇಟೆ ಎಲ್ಲೇ ಹೋದರೂ ಅವನ್ನ ಯಾರು ಕತ್ತೆತ್ತು ನೋಡ್ತಿರ್ಲಿಲ್ಲ. ಕತ್ತೆತ್ತು ನೋಡ್ತು ಅಂದರೆ ಒದೆ ಬಿತ್ತು ಅವನಿಗೆ ಅಂತಾನೆ. ನಟೋರಿಗೆ ಯಾಕೂಬನ್ ಕತ್ತೆತ್ತು ನೋಡಾಗಿಲ್ಲ. ಆಮೇಲೆ ಈ ಚಿನ್ನ ಬೆಳ್ಳಿ ಅಂಗಡಿ ಪಾನ್ ಬ್ರೋಕರ್ಸು ಅವರು ಇವರು ಸೇಟುಗಳು ಪಾಪ ಹೆದರ್ತಾರಲ್ಲ, ಇವರೆಲ್ಲ ಮಾಮೂಲಿ ಕೊಡಬೇಕಾಗಿತ್ತು ಅವನಿಗೆ. ಹೋಗಿ 5,000 ಕೊಡು. ಆ ಕಾಲದಲ್ಲಿ 5,000 ಅಂದರೆ ಇಟ್ ಇಸ್ ಬಿಗ್ ಅಮೌಂಟ್. 5,000 ಕೊಡು ಅಂದ್ರೆ ಸುಮ್ಮನೆ ಕೊಟ್ಟುಬಿಡ್ಬೇಕು, ಕಂಪ್ಲೇಂಟೇ ಬರ್ತಿರ್ಲಿಲ್ಲ. ಇವನ ಮೇಲೆ ಕಂಪ್ಲೇಂಟ್ ತಗೋಬೇಕಾದ್ರೆ ನಾವು ಸೇಟು ಹೆದರ್ಸ್ಬಿಟ್ಟಿದ್ದ. ನಾವು ಹೋಗಿ ಸೇಟುಗೆ ಹೆದರಿಸಿ, ನಾಳೆ ಏನಾದ್ರು ನೀನು ಮರ್ಡರ್ ಮಾಡ್ತಾನೆ ಅವನು, ಆಮೇಲೆ ನಮಗೆ ಸಂಬಂಧ ಇಲ್ಲಪ್ಪ ಅಂತೇಳಿ ಅವನು ಬಲವಂತವಾಗಿ ಬಂದು ಕಂಪ್ಲೇಂಟ್ ಕೊಟ್ಟ ಸ್ಟೇಷನ್ಗೆ. ಅವನು 20,000 ಕಿತ್ಬಿಟ್ಟಿದ್ದ, ಅವತ್ತೇ ರಾಬರಿ ಮಾಡಿಬಿಟ್ಟಿದ್ದ. KGF ಏನು ಗೋಲ್ಡ್ ಇದಿದೆ ಅಲ್ಲ ಸರ್, ಅಲ್ಲಿ ಬಂಗಾರ ಕದೀತಾರ ಸರ್? ಕದೀತಾ ಇದ್ರ? ಬಂಗಾರ ಕದಿಯೋದು ಅಂದರೆ, ಈಗ KGF ಒಳಗಡೆ ಬಂಗಾರ ಸಿಗೋದು. ಆ್ಯಕ್ಚುಲಿ ಇನ್ಸೈಡ್ ಹೋಗ್ತಾರೆ, 1,000 ಅಡಿ 1,500 ಅಡಿ ಕೇವ್ಸ್ ಒಳಗಡೆ, ಒಂಥರ ಮೈನಿಂಗ್ ಒಳಗಡೆ ಹೋಗಿ ಬಂಗಾರ ತೆಗಿಯೋದು. ಇದು ಕಲ್ಲು ತಗೊಂಬರ್ತಾರೆ, ಅದನ್ನು ಪ್ಯೂರಿಫೈ ಮಾಡ್ತಾರೆ, ಅದಕ್ಕೆ ಏನೇನೋ ಮೆಥಡಾಲಜಿ ಯೂಸ್ ಮಾಡಿ ಪ್ಯೂರ್ ಗೋಲ್ಡ್ ತೆಗಿತಾರೆ, ಸಪ್ರೇಟ್ ಮಾಡ್ತಾರೆ. ಮಣ್ಣು ಕಲ್ಲು ಅದು ಇದು ಎಲ್ಲ ಸಪ್ರೇಟ್ ಮಾಡಿ ಪ್ಯೂರಿಟಿ ಗೋಲ್ಡ್ ತಾಡ್ತಾರೆ. ಇದು ಪ್ರೋಸೆಸ್. ಈ ಪ್ರೋಸೆಸ್ ಮಾಡುವಾಗ ಎಲ್ಲಿ ಚಿನ್ನದ ಕಲ್ಲು ಸಿಗುತ್ತೆ, ಎಲ್ಲ ಮೈನಿಂಗಲ್ಲಿ ಎಂಪ್ಲಾಯೀಸು, ಲೋಕಲ್ ಎಂಪ್ಲಾಯೀಸೇ ಹೋಗೋದು. ಅವರೇನು ಫಾರಿನಿಂದ ಕರ್ಕೊಂಬರೋದಿಲ್ಲ, ಅಥವಾ ಬೇರೆ ಡಿಸ್ಟ್ರಿಕ್ಟಿಂದ ಯಾರು ಹೋಗಿ ಕೆಲಸ ಮಾಡೋಷ್ಟು ಧೈರ್ಯ ಇಲ್ಲ ಅಲ್ಲಿ. ಎಲ್ಲ ತಮಿಳಿಯನ್ಸೇ ಅಲ್ಲಿ KGF ಅಲ್ಲಿ ಮೈನಿಂಗಲ್ಲಿ ಮೆಜಾರಿಟಿ. ಲೋಕಲ್ ಬೇರೆ ಹಳ್ಳಿಯರು ಮಾಡ್ಬೋದು, ಬಟ್ 95% ತಮಿಳಿಯನ್ಸೇ ಒಳಗಡೆ ಇಳಿಯೋದು. ಗುಂಡಿಲಿ ಮೈನಿಂಗಲ್ಲಿ ಧೈರ್ಯ ಬರೋದಿಲ್ಲ ಒಳಗಡೆಗೆ ಹೋಗಲಿಕ್ಕೆ. ಅಂದರೆ ಅವರೆಲ್ಲ ಲೇಬರ್ಸ್, ಅಂದರೆ ಅವ್ರಿಗೆ ಪೇಮೆಂಟ್ ಕೊಡ್ತಾರೆ, ಹೋಗಿ ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡುವಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ಪ್ಲೇಸಲ್ಲಿ ಮೈನಿಂಗ್ ಅಂದರೆ ಟೋಟಲ್ ಸರೌಂಡಿಂಗ್ ಒಂದು 25 ಕಿಲೋಮೀಟರ್ ಇದೆ. ಅದು 25 ಕಿಲೋಮೀಟ್ರ್ ಅಂಡರ್ಗ್ರೌಂಡಲ್ಲಿ, ಇಲ್ಲಿಂದ ಅಲ್ಲಿಗೆ ಹೋಗಿರುತ್ತೆ, ಅಲ್ಲಿಂದ ಇಲ್ಲಿಗೆ ಹೋಗಿರುತ್ತೆ, ಹೀಗೆಲ್ಲ ಇರುತ್ತೆ. 25 ಕಿಲೋಮೀಟ್ರಲ್ಲಿ ಆ ಲೋಕಲ್ ಜನಾಂಗಕ್ಕೆ ಇವರಿಗೆ ಗೊತ್ತು ಎಲ್ಲಿ ಗೋಲ್ಡು ಜಾಸ್ತಿ ಸಿಗ್ತಾ ಇದೆ ಅಂತ. ಅಲ್ಲಿ ಎಲ್ಲ ಕಡೆ ಹೊರಗಡೆ ಮೈನಿಂಗ್ ಇಳಿಯೋ ಕಡೆ ಕಾವಲಿರ್ತಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಇವ್ರೇನು ಮಾಡ್ತಾರೆ, ಸೆಕ್ಯೂರಿಟಿ ಗಾರ್ಡ್ಸ್ಗೆ ಕೆಲವರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ನೈಟ್ ಟೈಮು ಒಳಗಡೆ ಹೋಗ್ಬಿಟ್ಟು ಕಲ್ಲಿ ತೊಗೊಂಬಂದ್ಬಿಡ್ತಾರೆ, ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಹೆದರಿಸಿ ಒಳಗಡೆ ಹೋಗ್ತಾರೆ. ಐದಾರು ಕನ್ನಯ ಮಾಡ್ಕೊಳ್ತಾರೆ ಸೆಕ್ಯೂರಿಟಿ ಗಾರ್ಡ್ಸ್ನ, ಇಲ್ಲ ಇವ್ರಿಗೆ ಹೆದರಿಸಿ ಒಳಗಡೆ ಹೋಗಿ ಆ ಕಲ್ಲೆತ್ಕೊಂಬಂದು ಅದರಿಂದ ದುಡ್ಡು ಸಂಪಾದನೆ ಪ್ಯೂರಿಫೈ ಮಾಡ್ತಾರೆ. ಇವ್ರಿಗೂ ಪ್ರೋಸೆಸ್ ಗೊತ್ತದು. ಕಲ್ಲನ್ನು ಮಣ್ಣಿಂದ ಗೋಲ್ಡ್ ಮೈನ್ ಒಳಗಡೆ ಕಲ್ಲು ಮಣ್ಣು ಸಿಕ್ಕಿದ್ರೆ, ಚಿನ್ನದ ಕಲ್ಲು, ಅದನ್ನು ಎತ್ಕೊಂಬಂದು ಅದನ್ನು ಪ್ಯೂರಿಫೈ ಮಾಡಿ ಆ ಚಿನ್ನವನ್ನು ಮಾರಾಟ ಮಾಡಿ, ಇದೇ ದಂಧೆ, ಇದೊಂದು ದಂಧೆಯಲ್ಲಿ. ನಿಮಗೆ ಈ ಥರ ಯಾರಾದರೂ ಸಿಕ್ಕಿದ್ರೆ ಸರ್? ಬೇಕಾದಷ್ಟು ಜನ, ಇಬ್ಬ ಆದರೆ ಏನಾರು ಹೇಳ್ಬೋದು, ಕೆಲಸನೇ ಅದು ಅವ್ರಿಗೆ. ಗ್ಯಾಂಗ್ಗಳಿಗೆ ಈಗ KGF ಅಲ್ಲಿ ರೌಡಿಸಮ್ ಬೆಳಿಬೇಕಾದ್ರೆ ದಿಸ್ ಈಸ್ ದಿ ಮೈನ್ ಸೋರ್ಸ್. ಈ ಕಾರಣದಿಂದನೇ ಅಷ್ಟು ರೌಡಿಸಮ್ ಈಗ ಏನಾಗ್ತಾರೆ, ಒಬ್ಬ ಲೈನ್ಸ್ ಅಂತಿರ್ತವೆ ಅಲ್ಲಿ. ಈಗ ಎಕ್ಸಾಂಪಲ್ ಮಾರಿಕುಪ್ಪಂ ಲೈನ್, ಕೆನಡೀಸ್ ಲೈನ್, ಈ ರೀತಿ ಲೈನ್ಸ್ಗಳಿದ್ದಾವೆ. ಲೈನ್ಸ್ಗಳು ಅಂದರೆ ಹೇಗೆ,
ಲೈನ್ಸ್ಗಳಲ್ಲಿ ಈ ಮೈನಿಂಗ್ ಹೋಗೋರಿಗೆ ಕ್ವಾರ್ಟರ್ಸ್ ಕಟ್ಕೊಟ್ಟಿರ್ತಾರೆ, ಚಿಕ್ಕ 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 ಮನೆಗಳು. ಪಾಪ ಭಾರಿ ಕಷ್ಟದ ಪರಿಸ್ಥಿತಿ ಇದೆ ಅವ್ರಿಗೂ. ಅಲ್ಲಿ ಚಿಕ್ಕ 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 ಮನೆಗಳು ಕಟ್ಕೊಟ್ಟಿರ್ತಾರೆ. ಈ ಲೈನ್ಗೆ ಒಬ್ಬೊಬ್ಬ ಡಾಮಿನೆಂಟ್ ಮಾಡ್ಕೊಳ್ತಾನೆ. ಇವನೇ ಬಾಸ್, ಇವನೇ ಡಾನ್. ಅಲ್ಲಿಗೆ ಒಬ್ಬ ಕೆನಡೀಸ್ ಲೈನ್ಗೆ ಡಾನು, ಒಬ್ಬ ಮಾರಿಕುಪ್ಪಂ ಲೈನ್ಗೆ ಡಾನು, ಇನ್ನೊಬ್ಬ ಬಿ ಶಾಪ್ ಆ ಏರಿಯಾಕ್ಕೊಬ್ಬ ಡಾನು. ಇವರೆಲ್ಲ ಏನಾಗ್ತಾರೆ, ಈ ಪ್ಯೂರಿಫೈ ಮಾಡ್ತಾರಲ್ಲ ಬಂಗಾರನ, ಇವರೇ ಸಪ್ರೇಟಾಗಿ ಇರ್ತಾರೆ. ಇಂಥವರೆಲ್ಲ ಲೋಕಲ್ ಮಣ್ತರರೆಲ್ಲ ಅವರು ಕೊಡ್ತಾರೆ ಮಣ್ಣನ್ನು. ಅವರು ಎಲ್ಲ ಪ್ಯೂರಿಫೈ ಮಾಡಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ರಾಮಿಗೆ ಒಂದು 500 ರೂಪಾಯಿ ಇದ್ದರೆ ಇವ್ರಿಗೊಂದು 100 ರೂಪಾಯಿ ಕೊಡ್ತಾರೆ ಅಷ್ಟೇ. ಮಣ್ಣು ತಂದು ಪ್ಯೂರಿಫೈ ಮಾಡ್ತಾರೆ. ಅದರಲ್ಲೂ ಸಿಗೋದು ಕಡಿಮೆ ಪರ್ಸೆಂಟೇಜೇ, ಆದರೂ ಕೂಡ 500 ರೂಪಾಯಿ ವ್ಯಾಲ್ಯೂ ಇದ್ದರೆ ಇವ್ರಿಗೊಂದು 100 ರೂಪಾಯಿ ಕೊಡ್ತಾರೆ. 300-400 ರೂಪಾಯಿ ಅವರು ಲಾಭ ಮಾಡ್ಕೊಳ್ತಾರೆ. ಹೀಗೇನಾಗುತ್ತೆ, ಲೇಡೀಸು ಮಣ್ಣನ್ನು ಹೊರಗಡೆ ಬಿದ್ದಿರೋದು ಅದು ಇದು ಎಲ್ಲನೂ ಗ್ರ್ಯಾಬ್ ಮಾಡಿ 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 ತಂದು ಲೋಕಲ್ ಅವ್ರಿಗೆ ಪ್ಯೂರಿಫೈ ಮಾಡೋರು ಕೊಡ್ತಾರೆ. ಹೀಗೇ ಒಂದೊಂದು ಗ್ಯಾಂಗ್ ಮಾಡ್ಕೋತಾರೆ. ಅವನು ಹೇಳ್ದವ್ರಿಗೆ ಕೊಡಬೇಕು ಅವರು. ಆಮೇಲೆ ಈ ಪ್ಯೂರಿಫೈ ಮಾಡೋರೆಲ್ಲ ಆ ಡಾನ್ಗೆ ದುಡ್ಡು ಕೊಡ್ತಾರೆ, ನಮಗೆ ಕೊಡಿಸು ಅಂತ. ಇದು ಒಂದು ಚೈನ್ ಲಿಂಕ್ ಇದು. ಅವನ ಪಾಪ ಬೆಳಿಗ್ಗೆ ಎದ್ರೆ ಅವ್ನಿಗೆ ಮಾಮೂಲಿ ಕೆಲಸಕ್ಕೆ ಹೋಗೋದೆ, ಅವನು ಮಣ್ಣೆಲ್ಲ ಎತ್ಕೊಂಬರ್ತಾನೆ, ಇವರು ಕೊಡ್ತಾನೆ, ಇವ್ರು ದುಡ್ಡು ಮಾಡ್ಕೊಳ್ತಾರೆ, ರೌಡಿಗಳು ದುಡ್ಡು ಕೊಡ್ತಾರೆ, ಇವರು ಒಂದು ಗ್ಯಾಂಗ್ ಮಾಡ್ಕೊಳ್ತಾರೆ. ಸೊ ಇದು ರೌಡಿಸಮ್ ಬೆಳೆಯೋದಕ್ಕೆ ಮೇನ್ ಕಾರಣನೇ ಅಲ್ಲಿ ಮೈನಿಂಗ್. ಈ ರೀತಿ ಕೇಸ್ ಎಷ್ಟು ಬರ್ತಿತ್ತು ಸರ್ ನಿಮಗೆ ಸ್ಟೇಷನ್ ಅಲ್ಲಿ ಇದ್ದಾಗ? ಈಗ ಈ ರೀತಿ ದರೋಡೆ ಕೇಸ್ ಜಾಸ್ತಿ. ಸೆಕ್ಯೂರಿಟಿಯರ್ನೇ ಕಟ್ಟಾಕ್ಬಿಡ್ತಾರೆ ಅವರು. ನೈಟ್ ಸೆಕ್ಯೂರಿಟಿಯರ್ನೇ ಕಟ್ಟಾಕಿ ಎಲ್ಲೋ ಒಂದು ಕಡೆ ಇಳಿದುಬಿಟ್ಟು ತಗೊಂಡೋಗ್ಬಿಡ್ತಾರೆ. ಫೈರಿಂಗ್ ಎಲ್ಲ ಆಗಿದ್ದಾವೆ, ಕೆಲವರೆಲ್ಲ ಸತ್ತಿದ್ದಾರೆ ಕೂಡ. ಸೆಕ್ಯೂರಿಟಿಯರು ಹೊಡೆದಿದ್ದಾರೆ, ನಮ್ಮ ಪೊಲೀಸರು ಹೊಡೆದಿದ್ದಾರೆ. ಇವ್ರಿಗೆ ಏನಾಗುತ್ತೆ, ಬಟ್ಟಿ ಸರಿಯಾಗಿ ಕುಡಿದ್ಬಿಡ್ತಾರೆ, ಅವ್ರಿಗೆ ಕಂಟ್ರೋಲ್ ಇರೋದಿಲ್ಲ, ಕುಡ್ಕೊಂಡೇ ಅವ್ರು ಕಳ್ತನಕ್ಕೆ ಹೋಗ್ತಾರೆ. ಅವ್ರಿಗೆ ಬಡತನೂ ಅಷ್ಟೇ ಇದೆ. ಅಲ್ಲಿ ನೀವು ಒಂದು 10/10 ಇರ್ತಾರೆ, ಅವ್ರು ಅಲ್ಲೇ ಮಲಗ್ತಾರೆ, ಅಲ್ಲೇ ಮಕ್ಕಳು. ಅವರು ಬೆಳಿಗ್ಗೆ ಅಲ್ಲೇ ಸ್ನಾನ ಮಾಡಬೇಕು, ಅಲ್ಲೇ ಕೆಲಸಕ್ಕೆ ಹೋಗಬೇಕು. ಇದು ಭಾರಿ ಪೆಥಟಿಕ್ ಕಂಡೀಷನ್ ಅವ್ರದ್ದು. ಪಾಪ ಅಲ್ಲಿರುವಂಥ ಒಂದು ವಾತಾವರಣನೇ ಅವರಿಗೆ ರೌಡಿ ಮಾಡಿಬಿಡ್ತಾರೆ. ಅವ್ರಿಗೆ ಮಾನವೀಯತೆನೇ ಆ ವಾತಾವರಣ ಕಳ್ಕೊಂಬಿಡ್ತಾರೆ, ಮಾನವೀಯತೆನ. KGF ಅಲ್ಲಿ ಆ ರೀತಿ ವಾತಾವರಣದಲ್ಲಿ ಬೆಳೀತಾರೆ ಅವರು. ಅವ್ರಿಗೇನು ಯಾರೋ 4 ಜನ ಒಂದು ದೊಡ್ಡ ರೌಡಿ ಅಂದರೆ ಅದೇ ಪಟ್ಟಾಭಿಷೇಕ ಅವ್ರಿಗೆ. ಯುವರಾಜ ಮಹಾರಾಜ ಪಟ್ಟಾಭಿಷೇಕ ಆಗುತ್ತಲ್ಲ ಹಾಗೆ. ಯಾಕೂಬ್ ದೊಡ್ಡ ರೌಡಿ ಅಂದರೆ ಯಾಕೂಬ್ಗೆ ಒಂಥರ ಕಿರೀಟ ಹಾಕೊಂಡಂಗೆ. ಅವನು ಹೋಗ್ತಾ ಇದ್ರೆ ಎಲ್ಲ ಸಣ್ಣ ಪುಟ್ಟ ರೌಡಿಗಳು, ಪುಡಿ ರೌಡಿಗಳೆಲ್ಲ ಹೋಗೋದು, ಅಣ್ಣ ಅಣ್ಣ ಅನ್ನೋದು, ತಲೈವರ್ ಅನ್ನೋದು, ಅವನಿಗೆ ಸಲ್ಯೂಟ್ ಹೊಡೆಯೋದು. ಅವನು ಫುಲ್ ಮೇಲಕ್ಕೆ ಹೋಗಿ ಒಂದು ಗ್ಯಾಂಗ್ ಒಂದೊಂದು ಏರಿಯಾಕ್ಕೆ ಅವನವನ ಹುಡುಗರನ್ನೇ ಇಟ್ಕೊಳ್ಳೋದು, ಅಲ್ಲೇ ಮಣ್ಣು ಎಲ್ಲಿ ಬೇಕು ಅಲ್ಲಿಗೆ ಕೊಡಿಸೋದು, ಗೋಲ್ಡ್ ಮೈನಿಂಗ್ ಇಂಥರದನ್ನು. ಅದರಿಂದೆಲ್ಲ ಕಮಿಷನ್ ತಗೊಳ್ಳೋದು ಅವನು. ಅದರಿಂದ ಇವನು ಒಂದು ದೊಡ್ಡ ಡಾನ್ ಆಗ್ಬಿಡೋದು. ತಂಗಮ್ಮು ಅದೇ, ಇದೇ ಕಸಬು. ಎಲ್ಲ ರೌಡಿಗಳದು ಇದೇ ಕಸಬಲ್ಲಿ, ಇದೇ ಕಸಬು. ಆಮೇಲೆ ಈಗ ಬಟ್ಟಿ ಸರಾಯಿ ಮಾಡ್ತಾರೆ, ಸಿಕ್ಕಾಬಟ್ಟೆ ಅವರೇ ಎಲ್ಲ ಕಾಯಿಸ್ತಾರೆ, ಟ್ಯೂಬಲ್ಲಿ ಇಟ್ಕೋತಾರೆ. ಆ ಕಾಲದಲ್ಲಿ ಸಿಕ್ಕಾಬಟ್ಟೆ, ನಮ್ಮ ಕಾಲದಲ್ಲಂತೂ ಸಿಕ್ಕಾಬಟ್ಟೆ. ನಾವು ಡೈಲಿ ಹೋಗಿ ಆ ಬಟ್ಟಿ ಸರಾಯಿ ಎಲ್ಲ ಕಿತ್ತಾಕಿ ಹೊಡೆದು ರೋಡಲ್ಲಿ ಹೊಡೆದು ಅರೆಸ್ಟ್ ಮಾಡಿ ಫಜೀತಿ ಮಾಡಿದ್ರು ಅವ್ರು ಏನು ಮಾಡಿದ್ರು ಬಿಡೋದಿಲ್ಲ. ಇದು ಸರ್ ಬೂದಿನ ಡಂಪ್ ಮಾಡಿದಲ್ಲ, ಅದರಲ್ಲಿ ಬಂಗಾರ ಇದೆನಾ? ಎಲ್ಲ ಓಡಾಡ್ತಾರೆ, ಪರ್ಸೆಂಟೇಜ್ ಕಡಿಮೆ ಇದೆ ಅಂತ. ಅದರಲ್ಲೂ ಕೂಡ ಇದೆ, ಅದರಲ್ಲೂ ಸಿಗುತ್ತೆ. ಬಟ್ ಪ್ರೋಸೆಸ್ ಚಾರ್ಜ್ ಜಾಸ್ತಿ ಆಗ್ತದೆ ಅಂತ. ಅಂದರೆ ಅದರಿಂದ ಪ್ರೊಡಕ್ಷನ್ಗಿಂತ ಅದರಿಂದ ಬರೋ ಆದಾಯಕ್ಕಿಂತ ಖರ್ಚು ಮಾಡೋದೇ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಅದನ್ನು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಈಗೇನೋ ಪುನಃ ರೀಪ್ರೋಸೆಸ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ನೀರಿದೆನಾ ಸರ್ KGF ಅಲ್ಲಿ? KGF ಅಲ್ಲಿ ನೀರು ಕಡಿಮೆ. ಯಾಕೆ ಅಂದರೆ ಮೈನಿಂಗ್ ಏರಿಯಾ. ಈಗ ಕೆಲವು ಮೈನಿಂಗ್ ಏರಿಯಾದಲ್ಲಿ ಅಲ್ಲಿ ವಾಟರ್ ಸೋರ್ಸು ಭಾರಿ ಕಡಿಮೆ. ಬೇರೆ ಕಡೆ ಹಳ್ಳಿಗಳೆಲ್ಲ ಇದ್ದಾವೆ, ಅಲ್ಲೆಲ್ಲ ಸೋರ್ಸ್ ಇದೆ, ವಾಟರ್ ಸೋರ್ಸ್ ಇದೆ. ಸೊ ಈ ಗುಂಡಿ ತೆಗಿತಾರಲ್ಲ ಸರ್, ಅದರಲ್ಲೂ ಒಮ್ಮೆ ವಾಟರ್ ಬರುತ್ತಲ್ಲ? ವಾಟರ್ ಬರುತ್ತೆ. ನೀವು ಇದಾದಾಗ ಯಾರಾದರೂ ಸತ್ತಿದ್ದಾಗಿತ್ತು ಸರ್ ಮೈನಿಂಗ್ ಒಳಗೆ? ಮೈನಿಂಗಲ್ಲಿ ಏನಾಗುತ್ತೆ, ಈಗ 1000 ಅಡಿ 1500 ಅಡಿ ಒಳಗಡೆಗೆಲ್ಲ ಮೈನಿಂಗ್ ಹೋಗ್ತಾರೆ ಕೆಲಸ ಮಾಡಲಿಕ್ಕೆ. ಅಲ್ಲಿ ಏನಾಗ್ಬಿಡುತ್ತೆ, ಒಂದೊಂದು ಸರಿ ಈ ಲೂಸ್ ಸಾಯಿಲ್ ಇರುತ್ತೆ,
ಮೈನಿಂಗ್ ಹೇಗೆ ಹೋಗೋದು, ಭೂಮಿನ ಕೊರ್ಕೊಂಡು ಒಳಗಡೆ ಹೋಗ್ತಾರೆ. ವೇಸ್ಟ್ ಮಣ್ಣೆಲ್ಲನೂ ತೆಗಿತಾರೆ ಮೇಲಕ್ಕೆ, ಕ್ರೇನಲ್ಲಿ ಬರುತ್ತೆ. ಒಂಥರ ಚೈನ್ ಪುಲ್ಲೀಸ್ ಇರ್ತದೆ, ಅದರಲ್ಲಿ ಹಾಕಿ ಒಳಗಡೆ ಬಗದಂಗೆ. ಈಗ ಗೋಲ್ಡ್ ಮೈನ್ ಮಣ್ಣು ಬಂದಾಗ ಅದಕ್ಕೆ ತುಂಬಿ ಮೇಲ್ಗಡೆ ಕಳಿಸ್ತಾರೆ. ಹಂಗೆ ಕಳಿಸಿ ಅದರಲ್ಲಿ ತೆಗ್ದಿದ್ದೆ ನಾವು KGFಗೆ ಹೋದಾಗ ಅಲ್ಲಲ್ಲೇ ಗುಡ್ಡೆ ಪಡ್ಡೆ ದೊಡ್ಡ ರಾಶಿಗಳಿರ್ತಾವಲ್ಲ, ಇದೇ ಅದು ಮಣ್ಣು. ಹೀಗಾದಾಗ ಏನಾಗ್ತದೆ, ಇವರು ಸುರಂಗ ತಗೊಂಡು ಮೈನಿಂಗ್ ಒಳಗಡೆಗೆ ಹೋಗ್ತಾರೆ. ಕೆಲವು ಕಡೆ ಈ ಸುರಂಗ ಲೂಸ್ ಸಾಯಿಲ್ ಸಿಕ್ಬಿಡುತ್ತೆ, ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ನೀವು ದೇರ್ ಈಸ್ ನೋ ಲೈಟ್, ಅಂದರೆ ಸನ್ಲೈಟ್ ಇರೋದಿಲ್ಲ. ನಿಮ್ಗೇನಿದ್ರು ಎಲೆಕ್ಟ್ರಿಕ್ ಅದಕ್ಕೆ ಶಿವನ ಸಮುದ್ರದಿಂದ KGFಗೆ ಡೈರೆಕ್ಟ್ ಲೈನ್ ಕೊಟ್ಟಿದ್ದು. ಫಸ್ಟ್ KGF ಸ್ಟಾರ್ಟ್ ಆದಾಗಲೇ ಈ ಮೈನಿಂಗು. ಎಲ್ಲಿ ಲೂಸ್ ಸಾಯಿಲ್ ಸಿಕ್ಬಿಡುತ್ತೆ ತಕ್ಕಂತ ಬಿದ್ದೋಗ್ಬಿಡುತ್ತೆ. ಬಿದ್ದುಬಿಟ್ರೆ ಎಷ್ಟು ಜನ ಕೆಲಸ ಮಾಡ್ತಿದ್ರು ಎಲ್ಲ ಸತ್ತೋಗ್ತಾರೆ ಪಾಪ. ಅದಾಯಿತು. ಒಂದು ಸರಿ 1000 ಮೀಟ್ರು 1000 ಅಡಿ ಹಿಂಗೆಲ್ಲ ಒಳಗಡೆಗೆ ಹೋಗ್ತಾರೆ. ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ಎಲ್ಲ ಹೋಗಿರುತ್ತೆ. ಹೋಗಿದ್ರೆ ಎಲ್ಲಾದರೂ ಲೂಸ್ ಸಾಯಿಲ್ ಇದ್ದಾಗ ಟಕ್ಕಂತ ಒಂದು ಕಡೆ ಬಿದ್ದುಬಿಟ್ರೆ ಆ ಕಡೆ ಆಗಿಬಿಡ್ತಾರೆ, ಈ ಕಡೆ ಆಗಿಬಿಡ್ತಾರೆ, ಮೇಲಕ್ಕೆ ಬರೋಕ್ಕಾಗಲ್ಲ. ಈ ರೀತಿ ನಿಮ್ಮ ಸರ್ವಿಸ್ ಎಲ್ಲ ಆಗಿದ್ದು ಸರ್? ಸುಮಾರಾಗಿದೆ. ಹೋಗಿರ್ತಿದ್ರ ನೀವು? ನಾವು ಆಂಡರ್ಸನ್ಪೇಟೆ ಸಬ್ ಇನ್ಸ್ಪೆಕ್ಟರ್. KGF ಅಲ್ಲಿ ಎಲ್ಲೇ ಆದರೂ ನಮ್ಮ ಕಾಲದಲ್ಲಿ ನಮ್ಮನ್ನು ಸಮನ್ ಮಾಡೋರು. ಬಿಕಾಸ್ ನಮ್ಮ ಕಾಲದಲ್ಲಿ ನಂಬರ್ 1 ಪೊಲೀಸ್ ಸ್ಟೇಷನ್, ಮೇಜರ್ ರೌಡಿಸಮ್ ಪೊಲೀಸ್ ಸ್ಟೇಷನ್ ಅಂದರೆ ಆಂಡರ್ಸನ್ಪೇಟ್, ನೆಕ್ಸ್ಟ್ ರಾಬರ್ಟ್ಸನ್ಪೇಟ್. MN ರೆಡ್ಡಿ ಹಿ ವಾಸ್ ದಿ SP ನಮಗೆ. ನಾನು ಕಾಮಸಮುದ್ರದಲ್ಲಿದ್ದೆ. ನಾವಿನ್ನೂ ಯಂಗ್ಸ್ಟರ್ಸ್ ಆಗ ಹಾರ್ಡ್ಲಿ ನಮಗೆ 25 ವರ್ಷ 26 ವರ್ಷ. ನಾವಿನ್ನೂ ಮದುವೆ ಇಲ್ಲ, ಏನಿಲ್ಲ ಆಗ ನಮಗೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮಗೆ. ನಮ್ಮ ಪೊಲೀಸ್ ಸ್ಟೇಷನ್ನೇ ಮನೆ. ನಾವು ಪೊಲೀಸ್ ಸ್ಟೇಷನ್ ಬಿಡ್ಬೇಕಾದ್ರೆ ನೈಟು 10:30 11 ಗಂಟೆ ಕಡಿಮೆ ಬಿಡ್ತಿರ್ಲಿಲ್ಲ. ಬಿಟ್ಟರೆ ಏನಾದ್ರು 9:30 ಒಂದು ದಿವಸ ಹೋದರೆ ಅವತ್ತು 4-5 ಅಸಾಲ್ಟ್ ಕೇಸ್ ರಿಜಿಸ್ಟರ್ ಆಗ್ಬಿಡೋವು, ಗಲಾಟೆ ಆಗ್ಬಿಡೋದು. 9 ಗಂಟೆಗೆ ರೌಂಡ್ ಸ್ಟಾರ್ಟ್ ಮಾಡಿ ನೀವು 10:30 10:45 ರೌಂಡ್ಸಲ್ಲಿದ್ದು ಸಿಕ್ತರಗೆ ರೋಡಲ್ಲಿ ಯಾರು ಗಲಾಟೆ ಮಾಡ್ತಾರೆ ಕುಡಿದು ಅವರು ಇವರು ಎಲ್ಲರಿಗೂ ಹೊಡೆದು ಬೆದರಿಸಿ ಕಳಿಸಿದ್ರೆ ನಾವು ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕತ್ತಿದ್ದು. ಇಲ್ಲ ಅಂದರೆ ಹಾಸ್ಪಿಟ್ಲಿಂದ ಮೆಮೊ ಬರೋದು, ಯಾರಿಗಾರು ಕುಯ್ದು ಬಿಡೋರು, ರೋಡಲ್ಲೇ ಕುಯ್ದು ಬಿಡೋರು. ಇದು ಕಲ್ಚರ್ KGFದು.